ಬಣ್ಣಕ್ಕೆ ತಿರುಗುವ ಕಾಯಿಲೆಯೇ ವಿಟಿಲಿಗೋ ಅಥವಾ ಬಿಳಿತೊನ್ನು. ಇದು ಹೇಗೆ ಬರುತ್ತೆ ಗೊತ್ತಾ? ಚರ್ಮದ ಸಹಜ ಬಣ್ಣಕ್ಕೆ ಕಾರಣವಾಗುವ ಮೆಲಾನಿನ್ ಉತ್ಪತ್ತಿ ಮಾಡುವ ಕೋಶಗಳು ಮೆಲಾನೋಸೈಟ್ಸ್ ನಾಶವಾಗುವುದರಿಂದ ಮೆಲಾನಿನ್ ಅಂಶದ ಕೊರತೆಯಾಗುತ್ತದೆ. ಹೀಗೆ ಚರ್ಮದ ಸಹಜ ಬಣ್ಣ ನಶಿಸಿ ಹೋಗಿ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಇದಕ್ಕೆ ನಿಖರವಾದ ಕಾರಣ ಏನೆಂಬುದು ತಿಳಿದು ಬಂದಿಲ್ಲ. ತಜ್ಞರು ಹೇಳುವ ಪ್ರಕಾರ ಇದು ಸ್ವಯಂ ನಿರೋಧಕ ಅಸ್ವಸ್ಥತೆ ಆಟೋ ಇಮ್ಯುನಿಟಿಯಿಂದಾಗಿ ಬರಬಹುದು ಎನ್ನಲಾಗಿದೆ. ಹಾಗೆಂದರೆ ನಮ್ಮದೇ ದೇಹದ ಶಕ್ತಿ ಅದೇ ದೇಹದ ಕಣಗಳನ್ನು ನಾಶ ಮಾಡುವ ಸ್ಥಿತಿ. ಇದಕ್ಕೆ ಪ್ರಚಲಿತ ವೈದ್ಯಕೀಯದಲ್ಲಿ ಸಂಪೂರ್ಣ ಗುಣಪಡಿಸುವಂತಹ ಚಿಕಿತ್ಸೆ ಇರುವುದಿಲ್ಲ. ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಿಂದ ಅನೇಕರಿಗೆ ಈ ಸಮಸ್ಯೆಯಿಂದ ಪರಿಹಾರ ಲಭಿಸಿದ ಉದಾಹರಣೆಗಳಿವೆ. ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ವ್ಯಕ್ತಿ ಕೇಂದ್ರಿತ ಚಿಕಿತ್ಸೆ ನೀಡಿ ರೋಗದ ಮೂಲವನ್ನು ಸರಿಪಡಿಸುವ ಪ್ರಯತ್ನ ಮಾಡುವುದರಿಂದ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿದೆ. ಆದರೆ ಸ್ವಲ್ಪ ದೀರ್ಘ ಅವಧಿಯ ಚಿಕಿತ್ಸೆಯ ಅಗತ್ಯವಿರಬಹುದು. ಈ ಕಾಯಿಲೆ ಹಾಗಿಂದಾಗಿ ಯಾವುದೇ ನೋವನ್ನುಂಟು ಮಾಡುವುದಿಲ್ಲ ಮತ್ತು ಇದರಿಂದ ಯಾವುದೇ ಅಹಿತಕರವಾದ ಆರೋಗ್ಯ ಸಮಸ್ಯೆಯೂ ಉಂಟಾಗುವುದಿಲ್ಲ. ಆದರೆ ಸೌಂದರ್ಯದ ದೃಷ್ಟಿಯಿಂದ ಮಾತ್ರ ಸ್ವಲ್ಪ ತೊಡಕನ್ನು ಮಾಡಬಹುದು ಅಷ್ಟೇ. ಈ ಕಾರಣದಿಂದಲೇ ಕೆಲವರಿಗೆ ಈ ಕಾಯಿಲೆ ಬಗ್ಗೆ ಕೀಳರಿಮೆ ಇನ್ಫೀರಿಯಾರಿಟಿ ಆಗಬಹುದು. ಹಾಗೆ ಹೇಳುವಾಗ ನನಗೆ ವಿನಿ ಹಾರ್ಲೋ ಎಂಬ ರೂಪದರ್ಶಿ ಮಾಡೆಲ್ನ ನೆನಪಾಗುತ್ತದೆ. ಅವರ ಚರ್ಮದ ಹೆಚ್ಚು ಭಾಗ ವಿಟಿಲಿಗೋ ಕಾಯಿಲೆಗೆ ತುತ್ತಾಗಿದೆ. ಆದರೂ ಅವರು ಮಾಡೆಲಿಂಗ್ನಂತಹ ಸೌಂದರ್ಯ ಪ್ರಧಾನವಾದ ವೃತ್ತಿಯಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಅಂದ ಮೇಲೆ ಸಾಮಾನ್ಯ ಜನರು ಏಕೆ ಮುಜುಗುರ ಪಡಬೇಕು? ನಮ್ಮ ದೇಹ ಹೇಗೇ ಇರಲಿ ಅದನ್ನು ಇದ್ದ ಹಾಗೆ ಆಕ್ಸೆಪ್ಟ್ ಮಾಡಿಕೊಳ್ಳಲು ಕಲಿತರೆ ಜೀವನ ಸುಂದರವಾಗುತ್ತದೆ.